ನಮಸ್ಕಾರ ಎಲ್ರಿಗೂ. ನಾನಿವತ್ತು ಒಂದು ಹೊಸ ಪ್ರಯತ್ನವನ್ನು ಮಾಡಿದ್ದೀನಿ. ಒಂದು ವಾರ್ಡ್ರೋಬ್ ಮಾಡ್ಕೊಂಡಿದ್ದೀನಿ ಮನೆಯಲ್ಲೇ. ಯಾವ ರೀತಿಯಾಗಿ ಆಗಿದೆ ನೋಡಿ. ಇದನ್ನು ಯಾವ ರೀತಿಯಾಗಿ ಮಾಡೋದು ಅಂತೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ಳೋಣ ಅಂತೇಳ್ಬಿಟ್ಟು, ಹಾಗೆ ನನ್ನ ಮಾತುಕತೆ ನಿಮ್ಮ ಜೊತೆಗೆ ಹಂಚ್ಕೊಂಡು, ಹಾಗೆ ಇದನ್ನು ಯಾವ ರೀತಿಯಾಗಿ ನಾನು ಮಾಡಿದೆ ಅಂತೇಳ್ಬಿಟ್ಟು ನಿಮ್ಮ ಜೊತೆ ಹಂಚ್ಕೊಳ್ತೀನಿ. ಅದಕ್ಕಿಂತ ಮುಂಚೆ ಹೊಸಬ್ರು ಯಾರಿದ್ದೀರ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ ವಿಡಿಯೋ ಇಷ್ಟ ಆಗಿದ್ದರೆ ಶೇರ್ ಮಾಡಿ, ಹಾಗೆ ಲೈಕ್ ಮಾಡಿ. ಬನ್ನಿ ಯಾವ ರೀತಿಯಾಗಿ ಮಾಡೋದು ಅಂತ. ಕೇವಲ ಒಂದು 30-35 ರೂಪಾಯಿ ಒಳಗಡೆ ಕಡಿಮೆ ಖರ್ಚಿನಲ್ಲೇ ಯಾವ ರೀತಿಯಾಗಿ ವಾರ್ಡ್ರೋಬ್ ಮಾಡ್ಕೊಳ್ಳೋದು, ಕಡಿಮೆ ಪ್ಲೇಸ್ ಇರುತ್ತೆ, ಆ ಜಾಗದಲ್ಲಿ ಯಾವ ರೀತಿಯಾಗಿ ನಾವು ಮಾಡ್ಬೋದು ಅಂತ ಹೇಳ್ಬಿಟ್ಟು ನಾನು ಕೂಡ ಹೊಸ ಪ್ರಯತ್ನವನ್ನು ಮಾಡಿದ್ದೀನಿ, ನಿಮ್ಮ ಜೊತೆ ಹಂಚ್ಕೊಂಡಿದ್ದೀನಿ. ಬನ್ನಿ ನೋಡ್ಕೊಂಬರೋಣ. ತುಂಬಾ ಇಷ್ಟ ಆಯಿತು ನನಗೆ. ನಾನಿಲ್ಲಿ ಅದನ್ನು ವಾರ್ಡ್ರೋಬ್ ಮಾಡೋದಕ್ಕೆ ಏನು ತೊಗೊಂಡಿದ್ದೀನಿ ಅಂತ ಹೇಳಿದರೆ, ನಾನು ಇಲ್ಲಿ ಖಾಲಿ ಎಣ್ಣೆ ಬಾಕ್ಸ್ ಇರುತ್ತಲ್ಲ, ರಟ್ಟಿನ ಬಾಕ್ಸು, ಅದನ್ನು ನಾನು 4 ಪೀಸ್ನ ನಾನು ತೊಗೊಂಡಿದ್ದೀನಿ. ಒಂದೇ ಸೈಜಲ್ಲಿರೋದನ್ನು ನಾನು ನೋಡಿ ತೊಗೊಂಡಿದ್ದೀನಿ. ಇದು ಅಂಗಡಿಯೆಲ್ಲ ಸಿಗುತ್ತೆ, ಅಂಗಡಿಲಿ ಹೋಗಿ ಕೇಳಿದರೆ ಕೊಡ್ತಾರೆ. ನಾನು ಇದನ್ನು ನಮ್ಮ ಅಂಗಡಿಲೇ ಎಣ್ಣೆ ಬಾಕ್ಸ್ ಖಾಲಿ ಆಗಿತ್ತಲ್ಲ, ಅದನ್ನು ನೋಡಿದೆ. ಹಾಗೆ ಒಂದು ಐಡಿಯಾನೂ ಕೂಡ ಬಂತು, ಮಾಡೋಣ ಅಂತೇಳ್ಬಿಟ್ಟು ನಾನು ಇದನ್ನು ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಈ ಥರದ ಎಣ್ಣೆ ಬಾಕ್ಸ್ ತೊಗೊಂಡಿದ್ದೀನಲ್ಲ, ಇನ್ಮೇಲೆ ನಾಲ್ಕು ಬಾಕ್ಸ್ ನಾನು ಎಣ್ಣೆದ ಡಬ್ಬಿ ತೊಗೊಂಡಿನಿ. ಈ ಥರ 4 ಇದ್ದಾವೆ. ಇದನ್ನೆಲ್ಲ ವೇಸ್ಟೇಜ್ನೆಲ್ಲ ನಾನು ಕಟ್ ಮಾಡ್ಕೊಂಡ್ಬಿಡ್ತೀನಿ. ಇದನ್ನೆಲ್ಲ ನೀಟಾಗಿ ನೋಡ್ರಿ, ಈ ರೀತಿಯಾಗಿ ಆಗಿದೆ. 4 ಬಾಕ್ಸನ್ನು ನಾನು ಈ ರೀತಿಯಾಗಿ ನಾನು ಮಾಡ್ಕೊಳ್ತೀನಿ. ಏನಾದರೂ ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ನೀಟಾಗಿ ಆ ಕಡೆ ಇರೋದೆಲ್ಲ ವೇಸ್ಟನ್ನೆಲ್ಲ ತೆಗೆದ್ಬಿಟ್ಟು ಒಂದ್ರ ಮೇಲೆ ಒಂದು ನಿಂತ್ಕೊಂಡು ಅದನ್ನು ಯಾವ ರೀತಿಯಾಗಿ ಜೋಡಿಸಿ ನಾನು ವಾರ್ಡ್ರೋಬ್ ಮಾಡ್ತೀನಿ ಅಂತ ನೋಡ್ಕೊಳ್ಳಿ. ಹಾಗೆ ತುಂಬಾ ಈಸಿ ಇದೆ. ನಾವು ಮಾಡಬೇಕಷ್ಟೇ, ಮನಸ್ಸಿಟ್ಟು ಮಾಡಿದರೆ ಯಾವುದೂ ಕೂಡ ನಮಗೆ ಕಷ್ಟ ಅಂತ ಅನಿಸೋದಿಲ್ಲ. ನಾನು ಈ ಥರ 4 ಬಾಕ್ಸ್ ನಾನು ತೊಗೊಂಡಿದ್ದೀನಿ. ಎಣ್ಣೆ ಬಾಕ್ಸ್ ಅಂತ ಹೇಳಿದ್ನಲ್ಲ, ಈ ಎಣ್ಣೆ ಬಾಕ್ಸಲ್ಲಿ ನಾನು ಇದನ್ನ ನನ್ನ ಶೆಲ್ಫ್ ಮೇಲೆ ರೂಮಲ್ಲಿ ಇಟ್ಟು ನೋಡಿದೆ. 4ಕ್ಕೆ ಪ್ಲೇಸ್ ಆಗಲ್ಲ ಜಾಗ. ಹಾಗಾಗಿ ನಾನು ಈ 3 ತೊಗೊಂಡು ನಾನು ಒಂದು ವಾರ್ಡ್ರೋಬ್ ಥರ ನಾನು ಮಾಡ್ಕೊಳ್ತೀನಿ. ಯಾವ ರೀತಿ ಅಂತೇಳ್ಬಿಟ್ಟು ನೋಡ್ಕೊಳ್ಳಿ. ಸಿಂಪಲ್ಲಾಗೆ ಮನೇಲಿ ನನಗೆ ಫ್ರೀ ಇದ್ದ ಮಾಡೋಣ ಅಂದ್ಕೊಂಡೆ, ಬಟ್ ಇವಾಗ ಫ್ರೀ ಇದ್ದೀನಿ, ಸ್ವಲ್ಪ ಮಾಡ್ಕೊಂಬಿಡೋಣ ಅಂತೇಳ್ಬಿಟ್ಟು. ಹಾಗೆ ಇವೇನು ಸಪ್ರೇಟ್ ಇದ್ದಾವಲ್ಲ, ಈಗ ಇದಕ್ಕೆ ನಾವು ಈ 3 ಜಾಯಿಂಟ್ ಮಾಡಬೇಕು. ಯಾವ ರೀತಿಯಾಗಿ 3 ಜಾಯಿಂಟ್ ಮಾಡ್ತೀನಿ ಅಂದರೆ, ಈ ರೀತಿಯಾಗಿ ಒಂದು ಕಾಫಿ ಕಲರ್ ಯಾವ ರೀತಿಯಾದ ಒಂದು ಗಮ್ ಟೇಪನ್ನು ಇರುತ್ತಲ್ಲ, ಗಮ್ ಟೇಪನ್ನು ತೊಗೊಂಡಿದ್ದೀನಿ. ಇದನ್ನು ನಾನೀಗ ಇದಕ್ಕೆ ಹಚ್ಕೊಳ್ತೀನಿ. ಭಾಳ ಅಮೌಂಟ್ ಏನು ಖರ್ಚಾಗಲ್ಲ, ಒಂದು ಸ್ವಲ್ಪ ಖರ್ಚಾಗುತ್ತೆ. ಬಟ್ ಸ್ವಲ್ಪ ಖರ್ಚಾಗೋದು ಏನು ಅಂದರೆ, ನಮಗೆ ಪೇಷನ್ಸ್ ಇರಬೇಕು, ಸಮಾಧಾನದಿಂದ ನಾವೇನು ಮಾಡ್ತೀವಿ ಅನ್ನೋದು ಮೇಲೆ ಡಿಪೆಂಡ್ ಆಗಿರುತ್ತೆ ಅಷ್ಟೇ. ಸಾಕಷ್ಟಿದ್ದಾವೆ. ನಾವು ಏನಾದರೂ ಮಾಡಬೇಕು ಅಂದರೆ ಮನೆಯಲ್ಲೇ ಕೂಡ ಮಾಡ್ಕೊಂಡು ಹೋಗ್ಬೋದು. ಅಂದರೆ ನೋಡಿ, ಇದಕ್ಕೇನಿದೆಯಾ, ನಾನು ಇದಕ್ಕೆ ಟೈಟ್ ಆಗೋಕ್ಕೆ ಗಮ್ ಇರುತ್ತಲ್ಲ, ಒಂದು 3 ಹತ್ರ ನಾನು ಈ ರೀತಿಯಾಗಿ ಗಮ್ಮನ್ನು ಅದನ್ನು ಗಟ್ಟಿಯಾಗಂಗೆ ನಾನು ಮಾಡ್ತೀನಿ. ಈ ರೀತಿಯಾಗಿ ಆಗಿದೆ. ಈಗ ಇಷ್ಟಷ್ಟೇ ಅಂಟ್ಕೊಂಡಿದೆ ಇವೆರಡು ಬಾಕ್ಸು. ಹಾಗೆ ಇಲ್ಲಿ ಕೆಳಗಡೆ ಏನಿದೆ ನೋಡಿ, ಈ ರೀತಿಯಾಗಿದೆಯಲ್ಲ. ಈಗ ಈ ಕಡೆ ಮತ್ತು ಈ ಕಡೆ ಎಡ್ಜಸ್ ಇರುತ್ತಲ್ಲ, ಈ ಕಡೆ ಎಡ್ಜಸ್ ಕೂಡ ಬಿಟ್ಟಿದೆ. ಹಾಗೆಯೇ ಇಲ್ಲೂ ಕೂಡ ಗಮ್ಮು ಸ್ವಲ್ಪ ಅಂಟಿಲ್ಲ. ಇಲ್ಲೂ ಕೂಡ ನಾವೇನು ಬಿಡೋಕ್ಕೂ ಪ್ಯಾಕ್ ಮಾಡ್ಕೋಬೇಕು. ಇದೇ ಒಂದು ಏನಿದು ಪ್ಲಾಸ್ಟರ್ ಇದೆಯಲ್ಲ, ಈ ಪ್ಲಾಸ್ಟ್ರಿಂದ ನಾನು ಇದನ್ನು ಎಲ್ಲ ಫಿಲ್ ಮಾಡ್ಕೊಳ್ತೀನಿ.
ಮಾಡಿಬಿಟ್ಟು ಅಷ್ಟು ವಸ್ತುಗಳು ನಾನು ಹೇಳ್ತೇನೆ ನನ್ನಷ್ಟು ಸೋಂಬೇರಿ ಯಾರೂ ಇಲ್ಲ ಅಂತ. ಹಂಗೆ ಸುಮ್ಮನೆ ಸೋಂಬೇರಿ ಇಲ್ಲ, ಹೆಂಗೆ ಎಲ್ಲಿಗಾರ ಹೋಗ್ಬೇಕು ಕೆದ್ರಕೊಂಡು ಹಿಡ್ಕೊಂಡು ಹಾಕ್ಕೊಂಡು ಹೋಗೋದೆ. ಆಮೇಲೆ ಇವತ್ತು ಎಲ್ಲ ತೆಗ್ದಿದ್ದೀನಿ. ನೀವು ನೋಡಿದರೆ ನೀವು ಏನಂತೀರ ನನ್ನ ಚಪಾತಿನ, ಯಪ್ಪ ಅನ್ನಿಸ್ತದೆ. ಏನು ನಿನ್ನ ಅಂಗಡಿ ಅಂತಾರೆ ಯಜಮಾನ್ರ, ನೀನು ಏನು ಮಾಡಿದೀಯೋ ನಿನ್ನ ಅಂಗಡಿ ನೋಡಿ, ಚಪಾತಿ ನೋಡಿ ಸಾಕು ಅಂತ ಪಾಪ ಹಂಗನ್ನುತ್ತೆ. ಆಮೇಲೆ ಅದು ಸುಮ್ಮನಾಗುತ್ತೆ. ಗ್ರೇಟ್ ನಮ್ಮ ಅಪ್ಪಿ. ಈಗ ಇಲ್ಲೊಂದು ಟೇಪ್ ಹಾಕಿದ್ದೀನಿ, ಮತ್ತೆ ಇಲ್ಲೊಂದು. ಈಗ ಯಾಕೆ ಅಂದರೆ ಮತ್ತೆ ಆ ಕಡೆ ಈ ಕಡೆನೂ ಕೂಡ ಎರ್ಜಿಗೆ ಹಾಕಿದ್ದೀವಿ, ಅದು ಕೂಡ ಸಪೋರ್ಟಿಂಗ್ ನಿಲ್ಲುತ್ತೆ. ಈ ರೀತಿಯಾಗಿದೆ. ರೆಡಿ ಆಯಿತು ನಮ್ಮ ವಾರ್ಡ್ರೋಬ್ ಚಿಕ್ಕದು. ನೀವು ಶೇರ್ ಮಾಡಿದರೆ ಹೊನ್ನಾಳಿ ಜೋಡಿನ ಪದೇ ಪದೇ ನೀವೆಲ್ಲರೂ ಕೂಡ ನೋಡ್ಬೋದು. ಸಂಗೀತ ಶ್ರೀಕಾಂತ್ ಅವರು ವಿಡಿಯೋದಲ್ಲಿ ಬರಲ್ಲ. ಓ ಮೈ ಗಾಡ್, ಖಾಲಿ ಆಯಿತು. ಇಷ್ಟೇ ಇರೋದು, ಇಷ್ಟರಲ್ಲಿ ನಾನು ಮೇಂಟೈನ್ ಮಾಡಬೇಕು. ಸದ್ಯ ಎಲ್ಲ ಗಮ ಹಾಕೋದಾಗಿದೆ, ಏನು ಮಾಡ್ಬೋದು ಈಗ? ಇಷ್ಟರಲ್ಲೇ ಮೇಂಟೈನ್ ಮಾಡ್ತೀನಿ. ಯಪ್ಪ ಎಂಥ ಕೆಲಸ ಆಗುತ್ತೆ ಈಗ. ನನ್ನ ಪುಣ್ಯ ಇಷ್ಟಾದರೂ ಆಯ್ತಲ್ಲ ಇದು. ಇಲ್ಲ ಅಂದಿದ್ರೆ ಏನೋ ಮಾಡೋಣ ಅಂತ ಟ್ರೈ ಮಾಡೋಣ ಅಂತ ಮಾಡ್ತಾಯಿದ್ದೀನಿ. ಹೊಗೆ ಹಾಕ್ಕೊಂಡು ಹೋಗೋದು ಇವತ್ತು. ಎಂಥ ಹೊಗೆ? ಗಣಪತಿಗೆ ಬಾಂಬ್ ಹಾರಿಸ್ತಾರಲ್ಲ, ಡಮ್ ಸುಸುರು ಇದು ಮೇಲೋಗಿ ಡಮ್ ಡಮ್ ಅಂತವಲ್ಲ, ಆ ರೀತಿ ಆಗುತ್ತೆ. ಯಾವ ಕೆಲಸನ ಪೂರ್ತಿ ಮಾಡಲ್ಲ, ಈ ಅರ್ಧಂಬರ್ಧನೆ. ಆದರೂ ಇದು ಆಗ್ತಾ ಇದೆಯಲ್ಲ, ಸದ್ಯ ಇದು ಕೈ ಕೊಡಲಿಲ್ಲ, ಹಾಗಾಗಿ ಆಯಿತು. ಇನ್ನು ಒಂದು ಕೆಲಸ ಬಾಕಿ ಇದೆ. ಏನಪ್ಪ ಅಂತಂದರೆ ಇದನ್ನು ಸ್ವಲ್ಪ ಟೈಟ್ ಮಾಡ್ತೀನಿ, ಕೈಯಲ್ಲೆಲ್ಲ ಪ್ರೆಸ್ ಮಾಡಿ, ಇಲ್ಲಾಂದರೆ ಮತ್ತೆ ಬಿಚ್ಕೊಳ್ಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಇದಕ್ಕೆ ಒಂದು ಬಣ್ಣ ಪೇಪರ್ ಇರ್ತದೆ, ಸಿಗೋದಿಲ್ಲ. ಅದಕ್ಕೆ ನ್ಯೂಸ್ ಪೇಪರ್ ತಗೊಂಡು ಇದಕ್ಕೆಲ್ಲ ನೀಟಾಗಿ ಹಾಕ್ಬಿಡೋಣ, ಚೆನ್ನಾಗಿರುತ್ತೆ. ಈಗ ಇದನ್ನು ಹೀಗೆ ಬಿಡ್ತೀನಿ. ಸ್ವಲ್ಪ ಕೆಲಸ ಇದೆ, ಅದು ಮುಗಿಸ್ಕೊಂಡು ಬಂದು ವಿಡಿಯೋ ಕಂಟಿನ್ಯೂ ಮಾಡಿದ್ರೆ ಮಾಡ್ತೀನಿ, ನಾಳೆ ಮಾಡ್ತೀನಿ. ಫ್ರೆಂಡ್ಸ್, ಮೈದಾ ಹಿಟ್ಟಲ್ಲಿ ಗಮ್ ಮಾಡ್ಕೊಳ್ತಾ ಇದ್ದೀನಿ. ಯಾಕೆಂದರೆ ಅದಕ್ಕೆ ಪೇಪರ್ ಎಲ್ಲ ಕಲರ್ ಪೇಪರ್ ಅಥವಾ ನ್ಯೂಸ್ ಪೇಪರ್ ಏನೋ ಒಂದು ಹಚ್ಚಿದ್ರೆ ಅದು ರಟ್ಟು ಅಂತ ಅನಿಸಲ್ಲ. ಅದಕ್ಕಾಗಿ ನಾನು ಇದನ್ನು ಮೈದಾ ಹಿಟ್ಟಲ್ಲಿ ಪೇಸ್ಟ್ ಮಾಡ್ಕೊಳ್ತಿದ್ದೀನಿ. ಗಮ್ಮ ಬನ್ನಿ ಮಾಡ್ಕೊಂಬರೋಣ. ಗಮ್ ಕೂಡ ರೆಡಿಯಾಗಿದೆ. ಈ ರೀತಿಯಾಗಿ ಮಾಡ್ಕೊಂಬಿದ್ದೀನಿ. ಸ್ವಲ್ಪ ತಣ್ಣಗಾದ್ಮೇಲೆ ಇದನ್ನೇ ಗಮ್ ರೀತಿಯಾಗಿ ಮಾಡಿ ಹಚ್ಚೋಣ. ಮನೇಲಿರೋ ಸಾಮಗ್ರಿಗಳನ್ನೇ ನಾನು ಬಳಸಿ ಗಮ್ಮನ್ನು ಮಾಡಿದ್ದೀನಿ. ಟೆಂಟೆಡನ್ ಹಳೆ ಕಾಲದಲ್ಲೆಲ್ಲ ಗಣಪತಿ ಹಬ್ಬ ಏನಾದರೂ ಬಂತು ಅಂದರೆ ಸಾಕು, ಗಮ್ ಎಲ್ಲ ಅಷ್ಟೊಂದು ತರ್ತಾರೆ. ಹಾಗಾಗಿ ಇದನ್ನೇ ಮೈದಾ ಹಿಟ್ಟಲ್ಲಿ ಪೇಸ್ಟ್ ಮಾಡ್ಕೊಂಡು ಗಮ್ಮ ಅಂಟಿಸ್ತಾಯಿದ್ರು. ಹಾಗೆ ನಾನು ಕೂಡ ಇವತ್ತು ಒಂದು ಪ್ರಯತ್ನ ಮಾಡಿದ್ದೀನಿ. ನೀವೆಲ್ಲ ಮಾಡ್ತೀರ ಅಂತ ಗೊತ್ತು, ನಾನು ಒಂದು ಚಿಕ್ಕದಾಗ ಒಂದು ಪ್ರಯತ್ನ ನಾನು ಮಾಡಿದ್ದೀನಿ. ಈಗ ಅದಕ್ಕೆ ಅಂಟಿಸ್ಬೇಕು, ಸ್ವಲ್ಪ ತಣ್ಣಗಾಗಲಿ. ಈ ಥರ ಪೇಪರ್ ಇದೆಯಲ್ಲ, ನ್ಯೂಸ್ ಪೇಪರು, ಆ ಥರ ತೊಗೊಂಡಿದ್ದೀನಿ. ಯಾಕೆಂದರೆ ಕಲರ್ ಶೀಟ್ ತರೋ ಅಷ್ಟು ಈಗ ಟೈಮ್ ಇಲ್ಲ. ಮನೇಲಿರೋ ವಸ್ತುಗಳನ್ನೇ ಬಳಸ್ಕೊಂಡು ನಾನು ಮಾಡೋಣ ಅಂತ ಅಂದ್ಕೊಂಡಿದ್ದೆಲ್ಲ, ಹಾಗಾಗಿ ಶೀಟ್ ಇದೆ. ಈ ಶೀಟಲ್ಲಿ ನಾನೇನು ಇದನ್ನು ನನ್ನ ಗಮ್ ಮಾಡ್ಕೊಂಡಿದ್ನೆಲ್ಲ ಮೈದಾ ಹಿಟ್ಟಲ್ಲಿ ಅದನ್ನು ಪೇಸ್ಟ್ ಮಾಡ್ಕೊಂಡ್ಬಿಟ್ಟು ಅಷ್ಟು ಬ್ಯಾಕ್ ಹಚ್ಕೊಂಡ್ಬಿಡ್ತೀನಿ. ಬ್ಯಾಕೆಲ್ಲ ನೀಟಾಗಿ ಹಚ್ಕೊಡ್ತೀನಿ.
ಆಗಿದೆ, ಚಿಕ್ಕದಾಗಿದೆ. ಹೇಗಿದೆ ಏನು ಗೊತ್ತಿಲ್ಲ. 1 2 3 ಕಾಣಿಸ್ತಾ ಇದೆ ಎಲ್ಲ ಗೊತ್ತಿಲ್ಲ ನೋಡಿ. ಕ್ಯಾಮ್ರಾ ನೋಡ್ಬೇಕು. ಕ್ಯಾಮ್ರಾ ಇಲ್ಲಾಂದರೆ ಆ ಕಡೆ ಈ ಕಡೆಯಿಂದ ನೋಡ್ತಿರೋ ದೃಷ್ಟಿ ಇಲ್ಲೇ ಆಗ್ಬಿಡುತ್ತೆ. ಈ ರೀತಿಯಾಗಿ ನಾನು ಮಾಡಿದ್ದೀನಿ. ನನಗೆ ಸಮಯ ತಗೊಂಡಿದ್ದು 2 ಗಂಟೆಗಳ ಕಾಲ ನಾನು ತೊಗೊಂಡಿದ್ದೀನಿ ಇದನ್ನು ಮಾಡೋದಕ್ಕೆ. ಮನೇಲಿ ಎಲ್ಲ ವಸ್ತುಗಳಿದ್ದರೆ ಬೇಗನೆ ಈ ರೀತಿಯಾಗಿ ಮಾಡ್ಬೋದು. ಹೇಗೆ ಬಂದಿದೆಯೋ ಗೊತ್ತಿಲ್ಲ, ಬಟ್ ನನಗೆ ಗೊತ್ತಿರೋ ಒಂದು ಐಡಿಯಾದಲ್ಲಿ ನಾನು ಮಾಡಿದ್ದೀನಿ. 3 ಸ್ಟೆಪ್ ಇದೆ, 1 2 3 4 ಅದು ತೆಗೆದೆ. ಅದು ಆಗಲಿಲ್ಲ ನಮ್ಮ ಶೆಲ್ಫ್ ಕಲ್ಲಿಗೆ ಅಂತೇಳ್ಬಿಟ್ಟು ರೂಮಲ್ಲಿ. ಅದು ಫುಲ್ ಈ ರೀತಿಯಾಗಿ ನಾನು ಪೇಪರ್ನೆಲ್ಲ ಮೈದಾ ಹಿಟ್ಟ ಗಮ್ ಮಾಡ್ಕೊಂಡಿದ್ನಲ್ಲ, ಈ ರೀತಿಯಾಗಿ ನಾನು ಮಾಡಿದ್ದೀನಿ. ಇದು ಸ್ವಲ್ಪ ಡ್ರೈ ಆಗಬೇಕು. ಡ್ರೈ ಆದಮೇಲೆ ಯಾವ ರೀತಿಯಾಗಿ ಬಟ್ಟೆ ಜೋಡಿಸೋದು ಅಂತ ಹೇಳ್ಬಿಟ್ಟು ನಾನು ಹೇಳ್ತೀನಿ. ಬಟ್ಟೆನಾದರೂ ಇಟ್ಕೋಬೋದು ಅಥವಾ ಏನಾದರೂ ವಸ್ತು ಇರಬೇಕು. ಇದು ರಟ್ಟಾಗಿರೋದಕ್ಕೆ ಸ್ವಲ್ಪ ವೇಟ್ ತಡೆಯುತ್ತೆ. ಹಾಗಂತ ತುಂಬ ವೇಟ್ ಜಾಸ್ತಿ ಇಡೋದಲ್ಲ, ಸ್ವಲ್ಪ ಮಿನಿಮಮ್ ವೇಟ್ ಇರೋದನ್ನ ಒಂದೇ ಇದರಲ್ಲಿ ಇಡೋದಕ್ಕಿಂತ ಒಂದೇ ಚಿಕ್ಕ ಜಾಗದಲ್ಲಿ 3 ವಸ್ತುಗಳನ್ನು ಏನಾದರೂ ನಾವು ಇಟ್ಕೋಬೋದಲ್ವ. ಹಾಗಾಗಿ ನಾನು ಮಾಡಿದ್ದೀನಿ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಹಾಗೆ ಹೊಸಬ್ರಾಗಿದ್ದರೆ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಹೊನ್ನಾಳಿ ಜೋಡಿ ಸಂಗೀತಾ ಶ್ರೀಕಾಂತ್ ಮೇಲೆ ನಿಮ್ಮ ಆಶೀರ್ವಾದ ಸದಾ ಇರಲಿ ಅಂತ ಕೇಳ್ಕೊಳ್ತೀನಿ. ಮುಂದಿನ ವಿಡಿಯೋದಲ್ಲಿ ನಾನು ಇದನ್ನು ಯಾವ ರೀತಿಯಾಗಿ ಜೋಡಿಸ್ತೀನಿ, ಇದರಲ್ಲಿ ಏನು ಇಡ್ತೀನಿ ಅಂತ ಬಿಟ್ಟು ನಿಮಗೆ ಅಪ್ಡೇಟ್ ಕೊಡ್ತೀರಿ. ಅಲ್ಲಿವರೆಗೂ ಎಲ್ಲರೂ ಕೂಡ ಬಾಯ್ ಬಾಯ್. ಧನ್ಯವಾದಗಳು ಇಷ್ಟೊತ್ತು ನನ್ನ ವಿಡಿಯೋನ ನೋಡಿದ್ದಕ್ಕೆ. ಥ್ಯಾಂಕ್ ಯು ಸೋ ಮಚ್.